ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡೀನಿ. ಏನು ಸ್ಪೆಷಲ್ ಇಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಮನೆ ಹೊಲಸಾಗಿತ್ತು. ಆ ಕಡೆ ಈ ಕಡೆ ಎಲ್ಲ ಹಾಗೆ ಧೂಳೆಲ್ಲ ಆಗಿಬಿಟ್ಟಿತ್ತು. ಒಂದು 6 ತಿಂಗಳಾಗಿತ್ತು. ಕಿಚನ್ ಆದರೆ ನಾನು ಪದೇ ಪದೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಇವತ್ತು ನಮ್ಮ ಮನೆಯವ್ರದ್ದು ಸೂಟಿ ಇತ್ತು. ಎಲ್ಲರೂ ಸೇರಿ ಮಾಡಿದ್ರಾಯ್ತು. ಮಕ್ಕಳು ಮನೇಲಿದ್ದಾರೆ, ಅವ್ರದ್ದು ಎಕ್ಸಾಮ್ ಅದೆಲ್ಲ ಮುಗಿದಿದೆ, ಮನೇಲಿದ್ದಾರಲ್ಲ, ಎಲ್ಲರೂ ಸೇರಿ ಮಾಡಿದ್ರಾಯ್ತು ಅಂತ ನೋಡಿ ಅಲ್ಲಿ ಔಷಧ ಬಾಟ್ಲಿಗಳು ಹೆಂಗೆ ಕಾಣಿಸ್ತಾ ಇವೆ. ಸೋಕೇಸಲ್ಲಿ ಫುಲ್ ಅಂದರೆ ಫುಲ್ಲು ಪ್ಯಾಕ್ ಆಗಿದೆ. ಏನು ಇಡೋದಕ್ಕೂ ಏನಿಟ್ರೂ ಕೂಡ ಸಿಗೋದೇ ಇಲ್ಲ. ಹುಡುಕಿ ಕೆದಕಿ ತಗೋಬೇಕು ಹಾಗಾಗಿತ್ತು. ಹಾಗಾಗಿ ಬೆಳಗ್ಗೆ ಇವತ್ತೊಂದಿನ ಏನು ಮಾಡೋಕ್ಕೆ ಹೋಗ್ಬೇಡಿ, ಟಿಫನ್ ನಾನು ತಂದು ಕೊಡ್ತೀನಿ ಅಂತ ಹೇಳಿ ನಮ್ಮ ಮನೆಯವರು ಕ್ಲೀನ್ ಮಾಡೋದಕ್ಕೆ ಎದ್ದ ತಕ್ಷಣವೇ ಸ್ಟಾರ್ಟ್ ಮಾಡಿದ್ವಿ. ಫೋನ್ನ ಕೆಡವಿದ್ದಾರೆ ಫ್ರೆಂಡ್ಸ್. ನೋಡಿ, ಕ್ಯಾಮ್ರಾ ಕೆಳಗಡೆ ಬಿದ್ದಿದೆ, ಅದನ್ನು ಸೀದಾ ಮಾಡಿ ಮತ್ತೆ ವಿಡಿಯೋ ಮಾಡೋದಕ್ಕಿಟ್ಟೆ. ಏನೋ ತೊಗೊಳಕ್ಕೆ ಹೋಗಿ ಅದನ್ನು ಕೆಳಗೆ ಕೆಡವಿದ್ರು ಟ್ರೈಪಾಡ್ನ. ವಿಡಿಯೋ ಮಾಡಿ ಏನಾದರೂ ಕೆಲಸ ಮಾಡಬೇಕಾದ್ರೆ ವಿಡಿಯೋ ಮಾಡಬೇಕಂದ್ರೆ ಅಯ್ಯೋ ತುಂಬ ಕಷ್ಟ ಆಗುತ್ತೆ. ಸರಿ ಇದೆಯಾ ಇಲ್ವಾ, ನಾವು ಕಾಣಿಸ್ತೀವ ಕ್ಯಾಮ್ರಾಗೆ ಇಲ್ವಾ, ಒಂದೊಂದು ಸಲ ಎಲ್ಲ ಮಾಡ್ಕೊಂಬಿಟ್ಟಿರ್ತೀವಿ, ಕ್ಯಾಮ್ರಾನೇ ಆನ್ ಮಾಡಿರಲ್ಲ ನೋಡಿ, ಹಂಗಾಗ್ಬಿಟ್ಟಿರುತ್ತೆ. ಅದಕ್ಕೆ ಪದೇ ಚೆಕ್ ಮಾಡ್ತಾ ಇದ್ದೆ ನಾನು, ಕ್ಯಾಮ್ರಾ ಸರಿಯಾಗಿದೆಯಾ, ಕಾಣಿಸ್ತಾ ಇದೆಯಾ ಇಲ್ವಾ, ಕ್ಯಾಮ್ರಾ ಆನ್ ಆಗಿದೆಯಾ ಅಂತ ಹೇಳಿ. ತುಂಬ ಅಂದರೆ ತುಂಬ ನಾನು ಸ್ಟಿಚಿಂಗ್ ಬೇರೆ ಮಾಡೋದ್ರಿಂದ ಎಲ್ಲಿ ನೋಡ್ತೀನಿ ನೋಡಿ, ದಾರ, ಸೂಜಿ, ಹುಕ್ಕಿನ ಪಾಕೆಟು, ಬಟನ್ ಪಾಕೆಟು, ಅರ್ಜೆಂಟ್ ಇರುತ್ತಲ್ಲ, ತಗೊಂಡು ಹುಡ್ಕಾಡಿ ತಗೊಂಡು ಹೋಗಿ ಹೊಲ್ದಿರ್ತೀನಿ. ಆಮೇಲೆ ಮತ್ತೆ ಮನೆ ಕೆಲಸ ಪಟ್ಟ ತಲೆ ಸೋಕೇಸ್ ಒಳಗಡೆ ಹಾಕಿ ಮತ್ತೆ ಕೆಲಸ ಮಾಡೋದಕ್ಕೆ ಹೋಗ್ತೀನಲ್ಲ, ಹಾಗಾಗಿ ಅಲ್ಲೇ ಇಟ್ಕೊಂಬಿಟ್ಟು ಮನೆ ತುಂಬ. ಆಮೇಲೆ ನಾನಷ್ಟೇ ಅಲ್ಲ, ನನ್ನ ಮಕ್ಕಳು ದಾರದಲ್ಲಿ ತೊಗೊಂಡು ಆಟ ಆಡ್ತಿರ್ತಾರೆ, ಎಲ್ಲಿ ಬೇಕೋ ಅಲ್ಲೇ ಒಗೆದಿರ್ತಾರೆ. ಅದಕ್ಕೆ ಎಲ್ಲನೂ. ಮತ್ತು ಔಷಧ ಬಾಟ್ಲಿ ಅಂದರೆ ತುಂಬ ಇತ್ತು. ಅವುಗಳ ಡೇಟ್ ಎಕ್ಸ್ಪೈರ್ ಆಗಿರೋದನ್ನ ಮತ್ತು ಸ್ವಲ್ಪ ಔಷಧ, ಒಂದೊಂದು 5 ml 10 ml ಇರೋ ಔಷಧ ಚೆಲ್ಬಿಟ್ಟೆ. ಅವನೇನು ಮಾಡೋದು ಇಟ್ಕೊಂಡು ಅಂತಂದರೆ, ಇಟ್ಕೊಂಡಿರ್ತೀವಿ ಯಾವಾಗಾದ್ರೂ ನೈಟು ಜ್ವರ ಬರಲಿ, ಏನಾದ್ರು ನೆಗಡಿ ಬರಲಿ, ಕೆಮ್ಮು, ಹುಡುಗರಿಗೆ ಚಿಕ್ಕ ಮಕ್ಕಳಿದ್ದಾವಲ್ಲ ಮನೆಯಲ್ಲಿ ಅಂತ ಇಟ್ಕೊಂಡಿದ್ದೆ. ಇವಾಗ ಏನಿಲ್ಲ, ಈಗ ಇರೋದೆಲ್ಲ ತೆಗೆದು ಹೊರಗೆ ಹಾಕ್ಬಿಟ್ಟಿದ್ದೀನಿ. ಏನಾದರೂ ಬೇಕು ಅಂದರೆ ಎಕ್ಸ್ಟ್ರಾ ತರಿಸಿದ್ರಾಯ್ತು ಅಂತ ಹೇಳಿ ಯಾವ ಔಷಧ ಬಾಟ್ಲಿನೂ ಇಟ್ಕೊಳ್ಳಿಲ್ಲ ಅಂತೂ. ಅದೇ ಫುಲ್ ಅರ್ಧ ಸೋಕೇಸ್ ಫುಲ್ ಔಷಧ ಬಾಟ್ಲಿಗಳೇ ತುಂಬೋಗಿತ್ತು. ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಆಮೇಲೆ ಟಿ ವಿ ಅಂತೂ 1 ವರ್ಷ ಆಯಿತು ನಾವು ಈ ಮನೆಗೆ ಬಂದು. ಆವಾಗ ಇಟ್ಟಿರೋ ಟಿ ವಿ ನಾವು ತೆಗ್ದಿರಲೇ ಇಲ್ಲ. ಅದ್ರ ಹಿಂದ್ಗಡೆ ತುಂಬ ಧೂಳಿತ್ತು. ಮೇಲೆ ಹಾಕಿ ಕ್ಲೀನ್ ಮಾಡ್ಕೋತಿದ್ದೆ, ಆದರೆ ಪೂರ್ತಿಯಾಗಿ ಟಿ ವಿನ ತೆಗೆದು, ಟೇಬಲ್ ತೆಗೆದು ಅದ್ರ ಕೆಳಗಡೆ ಅದ್ರ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಹೇಗೋ ತೆಗಿತಾ ಇದ್ವಲ್ಲ, ನನ್ನ ಸೋಕೇಸ್ ಅಷ್ಟೇ ಕ್ಲೀನ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಆಗಿತ್ತು ಬೆಳಗ್ಗೆ. ಆದರೆ ನಮ್ಮ ಮನೆಯವರು, ಅವರು ಕೂಡ ಕಿಟಕಿ ಎಲ್ಲ ತುಂಬ ಗಲೀಜಾಗಿತ್ತು. ಟಿ ವಿ ಹಿಂದ್ಗಡೆ ದೊಡ್ಡ ಕಿಟಕಿ ಇದೆ ಫ್ರೆಂಡ್ಸ್. ಅದನ್ನೆಲ್ಲ ನೋಡಿ ಅವರು ನನ್ನ ಜೊತೆಗೆ ಸಾಥ್ ಕೊಟ್ಟರು ಕ್ಲೀನ್ ಮಾಡೋದಕ್ಕೆ. ಅದನ್ನೆಲ್ಲ ಅವರೇ ತೆಗೆದ್ರು. ಸೋಕೇಸ್ ಒಂದೇ ನಾನು ಕ್ಲೀನ್ ಮಾಡಿದೆ. ಟಿ ವಿ ಎಲ್ಲ ಕೆಳಗಡೆ ಎತ್ತಿಟ್ಟು ಟೇಬಲ್ಲ ಕ್ಲೀನ್ ಮಾಡಿ, ಆಮೇಲೆ ಕಿಟಕಿ ಓಪನ್ ಮಾಡಿದರೆ ಸಾಕು ಇಷ್ಟೊಂದು ಗಲೀಜಿತ್ತು. ಹಬ್ಬ, ಇಷ್ಟೊಂದು ಹೊಲಸಲ್ಲಿ, ಇಷ್ಟೊಂದು ಗಲೀಜಲ್ಲಿ 1 ವರ್ಷ ಇದ್ವಾ ನಾವು ಅನ್ನೋದಕ್ಕೆ ಸ್ಟಾರ್ಟ್ ಆಯಿತು. 2 ತಿಂಗಳಿಗೊಂದ್ಸಲ, 1 ತಿಂಗಳಿಗೊಂದ್ಸಲ ಕ್ಲೀನ್ ಮಾಡ್ಕೊತಿದ್ರೆ ಇಷ್ಟೊಂದು ಹೆವಿ ಆಗಲ್ಲ. ನಾವು 7:30-8 ಗಂಟೆಗೆ ಸ್ಟಾರ್ಟ್ ಮಾಡಿದ್ವು. ಏನೋ ಟೀ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಮನೆ ಕ್ಲೀನ್ ಮಾಡೋದಕ್ಕೆ. ಎಲ್ಲ ಮುಗಿಬೇಕು ಅಂದರೆ ಎಷ್ಟಾಗಿತ್ತು, 2 ಗಂಟೆನೋ ಆಗಿತ್ತು, 1:15-2 ಆಗಿತ್ತು. ಆವಾಗ ಅಡುಗೆ ಮಾಡೋದಕ್ಕೆ ಅಂತ ಹೋದೆ. ಆದರೆ ಇದನ್ನು ಬಿಟ್ಬಿಟ್ಟು ಹೋಗಲಿಲ್ಲ ನಾನು ಅರ್ಧಕ್ಕೆ. ಯಾಕಂದರೆ ಒಂದು ಸಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಪೂರ್ತಿ ಕ್ಲೀನ್ ಮಾಡ್ಕೊಂಡೆ ಹೋಗ್ಬಿಟ್ರಾಯ್ತು ಅಂತ ಹೇಳಿ ನಮ್ಮ ಮನೆಯವ್ರು ಏನು ಹೇಳಿದ್ರು, ಆಯಿತು ನೀವು ಕ್ಲೀನ್ ಮಾಡ್ತಾಯಿರು, ನಾನು ಹೋಗಿ ಟಿಫನ್ ತೊಗೊಂಬಂದ್ಬಿಡ್ತೀನಿ ಇವತ್ತೊಂದಿನ, ಹೊರಗಡೆ ಟಿಫನ್ ತೊಗೊಂಬಂದು ಟಿಫನ್ ಮಾಡಿದ್ರಾಯ್ತು ಅಂತ ಹೇಳಿದರು. ಆಯಿತು ಬಿಡಿ ಅಂತ ಹೇಳಿ ನಾನು ಕ್ಲೀನ್ ಮಾಡ್ತಾಯಿದ್ದೆ. ಜಾಸ್ತಿ ಸೋಕೇಸಲ್ಲಿ ಫುಲ್ ಅದೇ ಔಷಧ ಬಾಟ್ಲಿಗಳಿತ್ತು. ನನ್ನ ಮಗಳಿಗೆ ಟಾನಿಕ್ಕು ಅಂತ ಎಷ್ಟೊಂದು ಟಾನಿಕ್ ಬಾಟಲಿತ್ತು. ಒಂದು ಅರ್ಧನೂ ಅಲ್ಲ, ಒಂದು 1/4 ಭಾಗ ಸಹಿತ ಅವಳು ಔಷಧ ಕುಡಿದಿರಲೇ ಇಲ್ಲ. 1-2-3 ದಿನ ಹಾಕ್ತಾಯಿದ್ದೆ. ಅವಳಿಗೇನೋ ಹಾಗೆ ಬರ್ತಾ ಇಲ್ವೋ ಏನೋ, ಟಾನಿಕ್ ಒಳಗೆ ಆಗಿ ಬರ್ತಾ ಇರಲಿಲ್ಲ, ಸ್ವಲ್ಪ ಮೋಷನ್ದು ಪ್ರಾಬ್ಲಮ್ ಆಗ್ತಿತ್ತು, ಹಾಗೆ ಬಿಟ್ಬಿಡ್ತಿದ್ದೆ. ಮತ್ತು ನೆಕ್ಸ್ಟ್ ಟೈಮ್ ಹೋದಾಗ ನಮ್ಮ ಮನೆಯವ್ರು ಬಿಡ್ತಾನೆ ಇರಲಿಲ್ಲ. ತುಂಬ ವೀಕ್ ಇದ್ದಾಳೆ, ಟಾನಿಕ್ ಬರ್ದುಕೊಡಿ, ಬೇಡ ಅಂದರೂ ಕೇಳ್ತಾ ಇರಲಿಲ್ಲ. ಈ ಸಲನಾದರೂ ಪೂರ್ತಿಯಾಗಿ ಹಾಕು ಅನ್ನೋರು ತೊಗೊಂಡು ಬರೋರು.
ಹಾಗಾಗಿ ತುಂಬ ಅಂದರೆ ತುಂಬ ಟಾನಿಕ್ ಬಾಟಲ್ ಇತ್ತು, ದುಡ್ಡು ಕೊಟ್ಟು ಎಲ್ಲ ಚೆಲ್ಲೋದಾಯಿತು. ತುಂಬ ಬೇಜಾರಾಯಿತು ನನಗೆ. ಇನ್ನು ಮುಂದೆ ಟಾನಿಕ್ ಬಾಟ್ಲಿ ಏನಾದರೂ ತಗೊಂಬರಲ್ಲ. ಊಟ ಮಾಡಿನೇ ದಪ್ಪ ಆಗಲಿ, ಅವಳು ದಪ್ಪ ಅಂತೂ ಆಗಲ್ಲ, ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಟಾನಿಕ್ ಬಾಟ್ಲಿ ತೊಗೊಂಬರೋರು ನಮ್ಮ ಯಜಮಾನ್ರು. ನೋಡಿ ಎಷ್ಟೊಂದು ಹೊಲಿಸಿದೆ ನೋಡಿ. ಸೊ ಇನ್ನೂ ಬರೀ ಮೇಲ್ಗಡೆದು ಮಾತ್ರ ತೆಗ್ದೀನಿ, ಕೆಳಗಡೆದೇನು ತೆಗ್ದಿಲ್ಲ. ಕೆಳಗಡೆನೇ ಜಾಸ್ತಿ ಇರೋದು. ನಮ್ಮ ಮನೆಯವರು ಕಿಟಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಟಿ ವಿನ ಜೋಡಿಸಿಟ್ರು. ಅಲ್ಲಿ ಟಿ ವಿ ಕೆಳಗಡೆ ಬ್ಯಾನರ್ ಇರುತ್ತಲ್ಲ, ಪೋಸ್ಟರು ಇಲ್ಲಿದೆ ನೋಡಿ. ಫಿಲ್ಮ್ದು ಪೋಸ್ಟರ್ದು ದೊಡ್ಡ ಬ್ಯಾನರ್ ತೊಗೊಂಬಂದಿದ್ರು ನಮ್ಮ ಮನೆಯವರು ಒಂದು ಸಲ. ಅದನ್ನು ಕಟ್ ಮಾಡಿ ನನಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಉಪಯೋಗ ಮಾಡ್ಕೊಂಡಿದ್ದೆ. ಇವಾಗ ಇಷ್ಟು ಉಳಿದಿದೆ. ಇದರೊಳಗಡೆ ಅದು ಟಿ ವಿ ಕೆಳಗಡೆ ನಾವು ಮೊದಲೇ ಬ್ಯಾನರ್ ಹಾಕಿದ್ದೆ. ಅದು ತುಂಬ ಗಲೀಜಾಗಿತ್ತು, 1 ವರ್ಷ ಆಗಿತ್ತಲ್ಲ, ಹಾಗಾಗಿ ಗಲೀಜಾಗಿತ್ತು. ಆಮೇಲೆ ಕಂಟಿನ್ಯೂ ಆಗಿ ಟಿ ವಿ ನಮ್ಮ ಮನೇಲಿ ಸ್ಟಾರ್ಟ್ ಇರುತ್ತೆ. ನನ್ನ ಮಕ್ಕಳು ಮನೇಲಿದ್ದರೆ ಮತ್ತು ನಮ್ಮ ಮನೆಯವ್ರಿಗೂ ಟಿ ವಿ ಹುಚ್ಚು ಜಾಸ್ತಿ, ಟಿ ವಿ ನೋಡ್ತಾರೆ. ಹಾಗಾಗಿ ಎಲ್ಲ ಹೀಟಿಗೆ ಬ್ಯಾನರ್ಗೆ ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಬ್ಯಾನರ್ನ ಚೇಂಜ್ ಮಾಡಿದ್ವಿ. ಇನ್ನೂ ಹೊಸದನ್ನ ಕಟ್ ಮಾಡಿ ಹಳ್ಳಿದೆಲ್ಲ ತೆಗೆದೋಗ್ದೆ ಹೊಸ ಬ್ಯಾನರ್ನ ಅಲ್ಲಿ ಕೆಳಗಡೆ ಹಾಕಿ ಟಿ ವಿನ ಸೆಟ್ ಮಾಡಿದ್ವಿ. ಅಲ್ಲಿ ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದಾನೆ, ಬೇಡ ಅಂತ ಹೇಳಿದ್ರು ಕೇಳ್ತಾಯಿಲ್ಲ. ಸುಮ್ಮನೆ ನಾವು ಕೈಯಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ಫೋನ್ ಅಳಗಾಡುತ್ತೆ, ವಿಡಿಯೋ ಚೆನ್ನಾಗಿ ಬರಲ್ಲ. ಡ್ರೈಪೋಡಲ್ಲಿ ಹಾಕಿಟ್ಟಿದ್ದೀನಿ ಬಿಡು ಅಂದರೂ ಕೇಳ್ತಾಯಿಲ್ಲ. ನಾನು ಮಾಡ್ತೀನಿ ಅಂತ ವೀಡಿಯೋ ಮಾಡ್ತಾಯಿದ್ದ. ಫೇಸ್ ಕ್ರೀಮು, ಜಲ್ಲು, ಏನೇನೋ ಇತ್ತು, ಉಪಯೋಗ ಮಾಡಲ್ಲ ಬಿಡಲ್ಲ. ಸುಮ್ಮನೆ ತೊಗೊಂಬಂದು ಮನೇಲಿ ಇಡೋದು. ಅದಕ್ಕೆ ಎಲ್ಲನೂ ತೆಗೆದು ಆಚೆ ಬಿಸಾಕ್ಬಿಟ್ಟೆ. ತುಂಬ ಅಂದರೆ ತುಂಬ ಮೆಸ್ಸಿ ಕಾಣಿಸ್ತಾಯಿತ್ತು. ಎಲ್ಲಿ ಕೈ ಹಾಕಿದ್ರು ಬರೀ ವಸ್ತುಗಳೇ. ಹಾಗಾಗಿ ಅದು ಯಾವುದು ಬೇಡವೇ ಬೇಡ. ಉಪಯೋಗ ಮಾಡಿದಾರ್ದೆಲ್ಲ ನಾನು ತುಂಬ ಜಾಸ್ತಿ ಎಲ್ಲನೂ ಮನೇಲಿ ಇಟ್ಕೊತೀನಿ. ಕ್ಲೀನ್ ಎಲ್ಲ ಹೊರಗೆ ಹಾಕಲ್ಲ. ಯಾವಾಗಾದರೂ ಒಂದು ಸಲ ಉಪಯೋಗ ಆಗುತ್ತೆ, ಯಾವಾಗಲಾದರೂ ಒಂದು ಸಲ ಉಪಯೋಗ ಆಗುತ್ತೆ ಅಂತ ಇಟ್ಕೊತೀನಿ. ಹಾಗಾಗಿ ಮನೆ ತುಂಬ ಬರೀ ವಸ್ತುಗಳೇ ಕಾಣಿಸುತ್ತೆ. ನಮ್ಮ ಮನೆಯವರು ಹೋಗಿ ಮಸಾಲೆ ದೋಸೆ ತೊಗೊಂಬಂದರು. ನನ್ನ ಮಗ ಹೇಳಿದರು ಏನು ತೊಗೊಂಬರಲಿ ಅಂತ ಕೇಳಿದ್ರೆ ಮಸಾಲೆ ದೋಸೆ ತೊಗೊಂಬನ್ನಿ ಅಂತ ಹೇಳಿದರು. ಹಾಗಾಗಿ ಮಸಾಲೆ ದೋಸೆ ತೊಗೊಂಬಂದರು. ನಮ್ಗೆ ತುಂಬ ಹಸಿವಾಗಿತ್ತು. ಏನಿಲ್ಲ ಅಂದರೂ 11:30 12 ಗಂಟೆ ಆಗಿತ್ತು ನಾವು ಟಿಫನ್ ಮಾಡುವಾಗ. ಅದಕ್ಕೆ ಟಿಫನ್ ಮಾಡ್ತಾಯಿದ್ವಿ. ನನ್ನ ಮಗಳಿಗೆ ಕರೆದ್ರೆ ಬರಲಿಲ್ಲ ಫಸ್ಟಿಗೂ. ಅದಕ್ಕೆ ನಾನು ನನ್ನ ಮಗ ಸ್ಟಾರ್ಟ್ ಮಾಡಿದಾಗ ತಾನೇ ಬಂದು ಜಾಯ್ನ್ ಆದ್ಲು. ಈಗ ಎಲ್ಲ ಕ್ಲೀನ್ ಆಗಿದೆ ಫ್ರೆಂಡ್ಸ್. ನಾವು ಶೋಕೇಸ್ನು ಕ್ಲೀನ್ ಮಾಡ್ಕೊಂಡು ಟಿ ವಿ ಹತ್ರನೂ ಕ್ಲೀನ್ ಮಾಡಿಕೊಂಡು ಅವರು ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾರೆ. ನನಗೆ ಇಲ್ಲಿ ಮಷಿನ್ ಮೇಲೆ ಆ ಕಡೆದು ಈ ಕಡೆದು ಎಲ್ಲ ಎತ್ತಿ ಮಷಿನ್ ಮೇಲೆ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಈಗ ಕ್ಲೀನ್ ಮಾಡ್ಕೊತೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದು ಕ್ಲೀನ್ ಮಾಡಿದಾಗ ನಮ್ಮ ಮನೆ ಫುಲ್ ಸಮಾಧಾನ, ಶಾಂತಿ, ದೇವಸ್ಥಾನಕ್ಕೆ ಹೋಗಿರಿದಾಗ ಫೀಲ್ ಆಗುತ್ತಲ್ಲ ಆ ಥರ ಫೀಲ್ ಆಗ್ತಾಯಿತ್ತು. ನಿಜ ಒನ್ ಡೇ ಫುಲ್ ಎಷ್ಟು ಸಮಾಧಾನ ಆಗಿತ್ತು ಅಂದರೆ, ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ನೆಮ್ಮದಿ ಸಿಗುತ್ತೆ ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರು ಕೆಳಗಡೆ ಮಲ್ಕೊಂಡು ಸಾಂಗ್ ಹೇಳ್ತಾ ಇದ್ದಾರೆ. ಏನು ಮಾಡೋದು, ಟಿ ವಿ ಸೌಂಡ್ ಬೇರೆ ಬಂದಿದೆ, ಇಲ್ಲ ಅಂದರೆ ನಾನು ಹಾಗೆ ಬಿಡ್ತಾಯಿದ್ದೆ ಸಾಂಗ್ನ. ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೀನೋ ಇಲ್ವೋ ಅಂತ ಮತ್ತೆ ಸೆಟ್ಟಿಂಗ್ ಮಾಡ್ತಾಯಿದ್ದೀನಿ ಫೋನು. ಡ್ರೈಪೋರ್ಡ್ನ ಕೆಳಗಡೆ ಇದೆಯೋ ಮೇಲ್ಗಡೆ ಇದೆಯೋ ಅದೊಂದು ಕೆಲಸ ಚೆಕ್ ಮಾಡೋದು. ಇಲ್ಲ ಅಂದ್ರೆ ಬೇಕಾದಷ್ಟು ಸಲ ಆಗಿಬಿಟ್ಟಿದೆ. ಹೀಗೆ ಕ್ಯಾಮ್ರಾ ಸರಿಯಾಗಿರಲ್ಲ, ನಾವು ಮಾಡಿರೋದೇ ಬೇರೆ, ಸೇವ್ ಆಗಿರೋದೇ ಬೇರೆ, ಹಂಗೆ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ನಿಜ. ಬರೀ ಕಿಚನ್ ಮಾತ್ರ ನಾನು ಪದೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ, ಹೊರಗಡೆದು ಕ್ಲೀನ್ ಮಾಡೋಕ್ಕಾಗಲ್ಲ. ದಾರದ ರೀಲಿನ ಬಾಕ್ಸು ತೋರಿಸ್ತೀನಿ ನಿಮಗೆ ಅಲ್ವಾ, ಎಷ್ಟು ತುಂಬೋಗಿದೆ. ಅದನ್ನು ಒಂದಿನ ಕೂತ್ಕೊಂಡು ಕ್ಲೀನ್ ಮಾಡ್ಕೋತೀನಿ. ಇವಾಗ ಸಾಕು. ಈಗ ಆಲ್ರೆಡಿ 1:30 ಆಗಿದೆಯೋ 2 ಗಂಟೆ ಆಗಿದೆ. ಟೈಮ್ ನೆನಪಿಲ್ಲ ನನಗೆ. ಇದು ವಿಡಿಯೋ ಮಾಡಿ ಒಂದು 15 ಡೇಸ್ ಆಯಿತು. ಹಾಗಾಗಿ ಅಡುಗೆ ಮಾಡೋಕ್ಕೆ ಬೇರೆ ಹೋಗಬೇಕು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ಗ್ಲಾಸ್ ಒಂದು ಒರೆಸ್ಕೊಂಡಿಲ್ಲ ಅನಿಸುತ್ತೆ. ಅಯ್ಯೋ, ಕೆಳಗಡೆ ಫುಲ್ಲು ತಡ್ಕಾಡಬೇಕಾಗಿತ್ತು ಏನಾದರೂ ವಸ್ತು ಬೇಕಂದರೆ. ಇವಾಗ ನೋಡಿ ಏನು ಅಲ್ಲಿಡೋದಕ್ಕೆ ಯಾವ ವಸ್ತುನೇ ಇಲ್ಲ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.